ಇನ್ನು ಸೋನು ನಿಗಮ್ಗೆ ಸ್ಯಾಂಡಲ್ವುಡ್ ನಿಂದ ತಾತ್ಕಾಲಿಕ ನಿರ್ಬಂಧವನ್ನ ಹೇರಲಾಗಿದೆ ಅನ್ನುವಂತಹ ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಗಾಯಕ ಸೋನು ನಿಗಮ್ ಕನ್ನಡ ಹಾಗೆ ಪಹಲ್ಗಾಮ್ನ ಹೋಲಿಕೆ ಮಾಡಿ ಕನ್ನಡಿಗರನ್ನ ನಿಂದಿಸುವಂತಹ ಕೆಲಸವನ್ನ ಮಾಡಿದ್ರು. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆನಂತರ ಸ್ಪಷ್ಟನೆಯನ್ನ ಕೊಟ್ಟರು, ಬಟ್ ಕನ್ನಡಿಗರ ಕ್ಷಮಾಪಣೆ ಕೇಳಲಿಲ್ಲ. ಹಾಗಾಗಿ ಕ್ಷಮಾಪಣೆಯನ್ನ ಕೇಳುವವರೆಗೂ ಸ್ಯಾಂಡಲ್ವುಡ್ ನಲ್ಲಿ ಅವರಿಗೆ ಅವಕಾಶವನ್ನ ನೀಡದೇ ಇರುವುದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಗಾಯಕ ಸೋನು ನಿಗಮ್ ಮೇಲೆ ಫಿಲಂ ಚೇಂಬರ್ ತೆಗೆದುಕೊಂಡಂತಹ ಕ್ರಮ ಇದು. ಕನ್ನಡ ಪರ ಹೋರಾಟಗಾರರು ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಕ್ರಮ ತೆಗೆದುಕೊಳ್ಬೇಕು, ನೀವು ಸೋನು ನಿಗಮ್ ಅವರನ್ನ ಸ್ಯಾಂಡಲ್ವುಡ್ ನಿಂದ ಬ್ಯಾನ್ ಮಾಡಬೇಕು, ಅವರಿಂದ ಯಾವುದೇ ಕನ್ನಡ ಹಾಡನ್ನ ಹಾಡಿಸಬಾರದು ಅನ್ನುವಂಥ ಆಗ್ರಹವನ್ನ ಮಾಡಿದ್ರು. ಇದೀಗ ಫಿಲಂ ಚೇಂಬರ್ ತೀರ್ಮಾನವನ್ನ ತೆಗೆದುಕೊಂಡಿದೆ. ತಾತ್ಕಾಲಿಕವಾಗಿ ಸೋನು ನಿಗಮ್ ಅವರ ಮೇಲೆ ಬ್ಯಾನ್ ಆದೇಶವನ್ನ ಹೊರಡಿಸಲಾಗಿದೆ. ಅವರು ಕನ್ನಡಿಗರ ಕ್ಷಮೆ ಕೇಳೋ ತನಕ ಕನ್ನಡ ಚಿತ್ರರಂಗದಿಂದ ಅವರನ್ನ ಬ್ಯಾನ್ ಮಾಡಲಾಗಿದೆ. ಪಹಲ್ಗಾಮ್ ದಾಳಿಯನ್ನ ಹೋಲಿಸಿ ಕನ್ನಡ ಹಾಗೆ ಪಹಲ್ಗಾಮ್ ದಾಳಿಗೆ ಕಂಪೇರ್ ಮಾಡಿ ಮಾತನಾಡುವಂತಹ ಕೆಲಸವನ್ನ ಸೋನು ನಿಗಮ್ ಮಾಡಿದ್ರು. ಅದಾದ ಬಳಿಕ ದೊಡ್ಡ ಮಟ್ಟದ ಆಕ್ರೋಶ ಸೋನು ನಿಗಮ್ ಅವರ ವಿರುದ್ಧ ವ್ಯಕ್ತವಾಗಿತ್ತು. ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆಯನ್ನ ಮಾಡಿದ್ರು, ಅವರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಆನಂತರ ಸೋನು ನಿಗಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ. ಸ್ಪಷ್ಟನೆಯನ್ನ ಕೊಡುವಂತಹ ಸಂದರ್ಭದಲ್ಲಿ ಕನ್ನಡ ಅಂದ್ರೆ ನನಗೆ ಬಹಳ ಪ್ರೀತಿ ಇದೆ, ಕನ್ನಡಿಗರು ಬಹಳ ಸುಂದರವಾದಂತಹ ಜನ, ಆದ್ರೆ ಆ ಕಾನ್ಸರ್ಟ್ ನಲ್ಲಿ ಒಂದ್ 3-4 ಜನ ಗೂಂಡಾ ರೀತಿ ವರ್ತನೆ ಮಾಡಿಬಿಟ್ರು. ಕನ್ನಡ ಕನ್ನಡ ಅಂತ ಹೇಳಿ ಆಕ್ರೋಶದಿಂದ ಕೂಗೋದಕ್ಕೆ ಶುರು ಮಾಡಿದ್ರು. ಅದನ್ನ ನಾನು ತಡೆ ಹಿಡಿಲೇಬೇಕಾಗಿತ್ತು, ಆ ಕಾರಣಕ್ಕಾಗಿ ಆ ಮಾತನ್ನ ಹೇಳಿದೆ. ಪಹಲ್ಗಾಮ್ನಲ್ಲಿ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಉಗ್ರರು ನೀನ್ ಯಾವ ಭಾಷೆಯವನು ಅಂತ ಕೇಳಿಲ್ಲ, ಪ್ಯಾಂಟ್ ಬಿಚ್ಚಿಸುವಂತಹ ಸಂದರ್ಭದಲ್ಲಿ ನಿನ್ನ ನಾಡಿ ಯಾವುದು, ನಿನ್ ಭಾಷೆ ಯಾವುದು ಅಂತ ಕೇಳಿಲ್ಲ ಅನ್ನುವಂತಹ ಅರ್ಥದಲ್ಲಿ ನಾನು ಮಾತನಾಡಿದ್ದೆ ಅಂತ ಹೇಳಿ ಸೋನು ನಿಗಮ್ ಕ್ಲಾರಿಟಿಯನ್ನ ಕೊಟ್ರು. ಆದ್ರೆ ಅವರು ಕ್ಲಾರಿಟಿಯನ್ನ ಕೊಟ್ಟಿದ್ದು ಕೂಡ ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗ ಆಗಿತ್ತು. ಈಗ ಫಿಲಂ ಚೇಂಬರ್ ಕ್ರಮವನ್ನ ತೆಗೆದುಕೊಂಡಿದೆ. ತಾತ್ಕಾಲಿಕವಾಗಿ ಸೋನು ನಿಗಮ್ ಅವರನ್ನ ಬ್ಯಾನ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅವರು ಎಲ್ಲಿ ತನಕ ಕನ್ನಡಿಗರ ಕ್ಷಮೆಯನ್ನ ಕೇಳೋದಿಲ್ವೋ ಅಲ್ಲಿ ತನಕ ಸ್ಯಾಂಡಲ್ವುಡ್ ನಲ್ಲಿ ಅವರಿಗೆ ಆಫರ್ ಇಲ್ಲ. ಕನ್ನಡ ಚಿತ್ರಗಳಲ್ಲಿ ಯಾವುದೇ ಹಾಡಿಗೂ ಮುಂದೆ ಅವರು ಹಾಡೋ ಹಾಗಿಲ್ಲ, ಕ್ಷಮಾಪಣೆ ಕೇಳೋವರೆಗೂ ಅನ್ನುವಂಥ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ದೊಡ್ಡ ಮಟ್ಟದ ಆಕ್ರೋಶ ಸೋನು ನಿಗಮ್ ಅವರ ವಿರುದ್ಧ ವ್ಯಕ್ತವಾಗಿತ್ತು. ಆನಂತರ ಸ್ಪಷ್ಟನೆಯನ್ನ ಕೊಟ್ಟರು, ಕ್ಷಮಾಪಣೆಯನ್ನ ಕೇಳುವಂತಹ ದೊಡ್ಡ ಮನಸ್ಸನ್ನ ಆ ದೊಡ್ಡ ಗಾಯಕ ಮಾಡಲೇ ಇಲ್ಲ. ಈಗ ತಾತ್ಕಾಲಿಕವಾಗಿ ಬ್ಯಾನ್. ಏನೆಲ್ಲ ಚರ್ಚೆ ಆಯಿತು ಫಿಲಂ ಚೇಂಬರ್ ನಲ್ಲಿ, ಏನ್ ಡಿಸಿಷನ್ ನ ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ? ಶಾಶ್ವತವಾಗಿ ಕನ್ನಡ ಚಿತ್ರರಂಗದಿಂದ ಕರ್ನಾಟಕದಿಂದ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತೇಳಿ ಸಾಕಷ್ಟು ಆಗ್ರಹಗಳು ವ್ಯಕ್ತವಾಯಿತು. ಯಾಕಂದ್ರೆ ಕನ್ನಡ ಪರ ಸಂಘಟನೆಗಳು ತುಂಬಾ ಖಡಕ್ ಆಗಿ ಫಿಲ್ಮ್ ಚೇಂಬರ್ ಮೇಲೆ ಒತ್ತಡ ಇರೋದ್ರ ಜೊತೆಗೆ ನಿರ್ಮಾಪಕರ ಸಂಘದ ಮೇಲೆ ವಿಶೇಷವಾಗಿ ಒತ್ತಡ ಇರೋದು. ಯಾವುದೇ ಕಾರಣಕ್ಕೂ ಅವರು ಬಹಿರಂಗವಾಗಿ ಕನ್ನಡಿಗರ ಕ್ಷಮೆ ಕೇಳುವವರೆಗೂ ಅವ್ರನ್ನ ಕನ್ನಡ ಸಿನಿಮಾಗಳಲ್ಲಿ ಅವ್ರನ್ನ ಹಾಕೋಬಾರದು ಸಾಂಗ್ಗಳನ್ನ ಅಂತ ಹೇಳಿ ಒತ್ತಡ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ 1:30 ಸಮಯಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಂದು ಹೈ ವೋಲ್ಟೇಜ್ ಸಭೆ ಕೂಡ ನಡೀತು. ಅಂದ್ರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲ್ ಅವರ ಒಂದು ಸಾರಥ್ಯದಲ್ಲಿ, ಜೊತೆಗೆ ಕೆಲವು ಅಂದ್ರೆ ಧರ್ಮವೀಶ್ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಸಂಗೀತ ನಿರ್ದೇಶಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಲ್ಲಿ ಬಹಳಷ್ಟು ಒತ್ತಡ ಇದ್ದಿದ್ದು ಸೋನು ನಿಗಮ್ ಅವರನ್ನ ಅಧಿಕೃತವಾಗಿ ಬ್ಯಾನ್ ಮಾಡಲೇಬೇಕು ಅಂತೇಳಿ ಒತ್ತಡ ಹಾಕಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಫಿಲ್ಮ್ ಚೇಂಬರ್ ಬ್ಯಾನ್ ಅನ್ನುವ ಪದವನ್ನ ಬಳಸಿಲ್ಲ. ಆದ್ರೆ ಅವರನ್ನ ಕ್ಷಮೆ ಕೇಳುವವರೆಗೂ ಕೂಡ ನಾವು ನಿರ್ಬಂಧ ಇರ್ತೀವಿ, ಕನ್ನಡ ಚಿತ್ರರಂಗದ ಯಾವುದೇ ರೀತಿಯಾದ ಒಂದು ಹಾಡುಗಳನ್ನ, ಯಾವುದೇ ರೀತಿಯಾದ ಒಂದು ಮ್ಯೂಸಿಕ್ ಆಲ್ಬಮ್ಸ್ ನ ಕೂಡ ನಾವು ಆಡ್ಸೋದಿಲ್ಲ ಅಂತೇಳಿ ಒಂದು ನಿರ್ಧಾರಕ್ಕೆ ಈಗ ಬಂದಿರುವಂತದ್ದು. ಒಟ್ಟಾರೆ ಸೋನು ನಿಗಮ್ ಅವರು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿ ಒಂದು ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಎಲ್ಲೂ ಕೂಡ ಅವರು ಕ್ಷಮಾಪಣೆ ಕೇಳುವಂತ ಒಂದು ಕೆಲಸ ಮಾಡ್ಲಿಲ್ಲ. ಘಟನೆಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡುವಂತ ಕೆಲಸವನ್ನೇ ಮಾಡಿದ್ರು ಅವರು. ಅಂತ ಹೇಳಿದ್ರೆ ಯಾವ ರೀತಿಯಾದ ಒಂದು ಘಟನೆ ಆಯ್ತು, ಅಲ್ಲಿ ಗೂಂಡಗಳ ರೀತಿ ನನಗೆ ಬೆದರಿಸಿದ್ರು, ಸೊ ಹಾಗಾಗಿ ನಾನು ಆ ರೀತಿಯಾದ ಒಂದು ಹೋಲಿಕೆ ಮಾಡ್ಬೇಕಾಯ್ತು ಅನ್ನೋದು ಹೇಳಿದ್ರೆ ಹೊರತು ಕ್ಷಮಾಪಣೆಯನ್ನು ಕೂಡ ಕೇಳಲಿಲ್ಲ. ಹಾಗಾಗಿ ಮತ್ತೊಂದು ಹಂತದಲ್ಲಿ ಕೂಡ ಈ ವಿಡಿಯೋ ಸ್ಪಷ್ಟೀಕರಣ ಏನ್ ಬಂತು, ಅದಾದ ನಂತರವೂ ಕೂಡ ಸೋನು ನಿಗಮ್ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಕನ್ನಡ ಪರ ಸಂಘಟನೆಗಳಂತೂ ಖಂಡಿತವಾಗಿ ಸೋನು ನಿಗಮ್ ಅವರ ಯಾವುದೇ ಕಾರಣ ಕರ್ನಾಟಕಕ್ಕೂ ಕೂಡ ಬರಬಾರದು, ಅವರನ್ನು ಯಾವ ಸಿನಿಮಾಗಳಲ್ಲೂ ಕೂಡ ಅವ್ರನ್ನ ಆಡೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಒತ್ತಡವನ್ನು ಕೂಡ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಫಿಲ್ಮ್ ಚೇಂಬರ್ ಕೂಡ ಒಂದು ನಿರ್ಧಾರ ತಗೊಂಡಿದೆ. ಅವ್ರನ್ನ ತಾತ್ಕಾಲಿಕವಾಗಿ ಒಂದು ನಿರ್ಬಂಧವನ್ನ ಹೇರಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಯಾವುದರಲ್ಲೂ ಕೂಡ ನಾವು ಹಾಡನ್ನ ಆಡಿಸೋದಿಲ್ಲ ಅಂತೇಳಿ ಈಗ ಅವ್ರನ್ನ ಒಂದು ನಿರ್ಧಾರವನ್ನು ಕೂಡ ಈಗ ತೆಗೆದುಕೊಂಡಿರೋದು ವಿದ್ಯಾ.
ಭರತ್ ಈಗ ಕ್ರಮವನ್ನ ತೆಗೆದುಕೊಂಡಿದ್ದಾರೆ, ಕ್ಷಮೆ ಕೇಳೋವರೆಗೂ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತ ಹೇಳಿ ಫಿಲ್ಮ್ ಚೇಂಬರ್ ಹೇಳಿದೆ. ಬಟ್ ಇಲ್ಲಿ ತನಕ ಈ ಇಶ್ಯೂ ಬರಬೇಕಾಗಿತ್ತ ಅಂತ ಹೇಳಿ ಸೋನು ನಿಗಮ್ ಅವರು ಕನ್ನಡಿಗರ ಭಾವನೆಗೆ ಹರ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಯಾರೋ 3-4 ಜನ ಮಾಡಿದ್ದನ್ನ ಇಡೀ ಕರ್ನಾಟಕದ ಜನರಿಗೆ ಜನರಲೈಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದು ಅವರು ಆವತ್ತು ಆ ಕಾರ್ಯಕ್ರಮದಲ್ಲಿ. ಕ್ಷಮೆಯನ್ನ ಕೇಳಿಬಿಡಬಹುದಾಗಿತ್ತು, ಕ್ಷಮೆಯನ್ನ ಕೇಳಿ ದೊಡ್ಡವರಾಗಬಹುದಾಗಿತ್ತು. ಆದ್ರೆ ಆ ದೊಡ್ಡ ಮನಸ್ಸನ್ನ ಸೋನು ನಿಗಮ್ ಮಾಡ್ಲಿಲ್ವಲ್ಲ ಅಂತ ಹೇಳಿ. ಖಂಡಿತ ವಿದ್ಯಾ, ಇಲ್ಲಿ ಸೋನು ನಿಗಮ್ ಅವರ ಒಂದು ನಡೆ ಜೊತೆಗೆ ಸೋನು ನಿಗಮ್ ಅವರ ಒಂದು ಹೇಳಿಕೆ ಖಂಡಿತವಾಗಿ ಒಂದು ಪ್ರಶ್ನೆ ಇನ್ನೂ ಹಾಗೆ ಇದೆ, ಇದಕ್ಕೆ ಉತ್ತರ ಕೂಡ ಸಿಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸೋನು ನಿಗಮ್ ಅವರು ತಮ್ಮನ್ನ ಕನ್ನಡ ಆಡಿ ಅಂತೇಳಿ ಒತ್ತಾಯ ಮಾಡಿರುವಂತ ಅಭಿಮಾನಿಗಳು ಅದೊಂದು ಅವರ ರೀತಿ ಕರ್ತವ್ಯ ಅಥವಾ ಅವರೊಂದು ಆಸೆ ಆಗಿರುತ್ತೆ. ಅದಕ್ಕೆ ಅವರು ಅವರದೇ ಆದ ರೀತಿಯಲ್ಲಿ ಅದನ್ನ ಟ್ಯಾಕಲ್ ಮಾಡಬಹುದಾಗಿತ್ತು. ಆದ್ರೆ ಅವ್ರು ಅದ್ ಯಾಕೆ ಅದನ್ನ ಪೆಹಲ್ಗಾಮ್ ಘಟನೆಯನ್ನ ಆ ವೇದಿಕೆಯಲ್ಲಿ ಹೋಲಿಕೆ ಮಾಡಿದ್ರು ಅನ್ನೋದು ಈಗಲೂ ಕೂಡ ಒಂದು ನಿಗೂಢ ಅಂತ ಹೇಳಿದ್ರೆ ಇದಕ್ಕೆ ಉತ್ತರನೇ ಇಲ್ಲ. ಇದಕ್ಕೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಸೋನು ನಿಗಮ್ ಅವರು ಕೂಡ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಆ ವಿಡಿಯೋ ಸ್ಪಷ್ಟೀಕರಣ ಏನ್ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲೂ ಕೂಡ ಅವರು ಕ್ಷಮಾಪಣೆಯನ್ನು ಕೂಡ ಕೇಳಿಲ್ಲ. ಜೊತೆಗೆ ಪೆಹಲ್ಗಾಮ್ ಘಟನೆನ ಯಾಕೆ ಆ ವೇದಿಕೆಯಲ್ಲಿ ನಾನು ಹೇಳಿದೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸರಿಯಾಗಿ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಹಾಗೆ ಸಂಪರ್ಕದಲ್ಲಿ ಸಿಕೆ ಬಾಬಾ ಮಾತನಾಡ್ತಿದ್ದಾರೆ. ಲಿಮಿಟ್ಸ್ ಅಲ್ಲಿ ಆಗಿರುವಂತ ಒಂದು ಘಟನೆ ಏನಂದ್ರೆ ಅಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ, ಸಿಂಗರ್ ಸೋನು ನಿಗಮ್. ಸೊ ಇವ್ರದ್ದು ಏನು ಶೋ ಇರುತ್ತೆ ಆ ಶೋಗೆ ಬಂದಾಗ ಏನು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ವಿವಿಧ ಸಾಂಗ್ಸ್ಗಳು, ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ತಿಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಒಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ. ಅದು ಕನೆಕ್ಟೆಡ್ ಆಗಿಬಿಟ್ಟು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವೊಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ. ಪ್ರಕರಣ ತನಿಖೆಯಲ್ಲಿದೆ. ಕನ್ಸಿಡರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್ ಇನ್ಸ್ಪೆಕ್ಟರ್ ಈಸ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು. ಆಮೇಲೆ ತನಿಖೆ ಜಾರಿಯಲ್ಲಿದೆ. ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ, ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದು. ಆ ಪ್ರಕಾರ ಅವ್ರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದೆ. ಆ ಪ್ರಕಾರ ಅವ್ರು ಬಂದ ನಂತರ ಬರೆದು ಏನೇನಾಗಿದೆ, ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಕಾನ್ಸರ್ಟ್ ಸಿಂಗಿಂಗ್ ಒಂದು ಅವ್ರದ್ದೊಂದು ಬಿಟ್ಟಿತ್ತು, ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೆ ಅವ್ರದ್ದು ಒಂದು ಕಾನ್ಸರ್ಟ್ ಸಿಂಗಿಂಗ್ ಒಂದು ಕರೆಸಿದ್ದಾರೆ ಅವರು ಆ ಕಾಲೇಜ್ದವರು. ಆ ಬೇಸಿಸ್ ಮೇಲೆ ಅವರು ಪರ್ಫಾರ್ಮ್ ಮಾಡ್ತಾಯಿದ್ರು. ಭಾಳಷ್ಟು ಜನ ಬಂದಿದ್ದರು ಆ ದಿವಸ. ಈ ಹಾಡ ಕನ್ನಡದಲ್ಲಿ ಒಂದು ಇದು ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವರು ಒಂದು ಅದೇನು ರೀಸೆಂಟಾಗಿ ಕಾಶ್ಮೀರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡ್ತಾರೆ. ಅದಕ್ಕೆ ಸಂಬಂಧ ಇರದೇ ಇರೋವಂಥ ಒಂದು ವಿಚಾರ, ಆದರೂ ಕೂಡ ಅದು ಮಾತಾಡಿಬಿಟ್ಟು ಈ ಸೆಂಟಿಮೆಂಟ್ಸ್ ಕನ್ನಡಿಗ ಕೇಳುವಂಥ ಒಂದು ಸಾಂಗ್ಸ್ಗೆ ಕೇಳಿದ್ದಕ್ಕೆ ಅದಕ್ಕೆ ಕೋರಿಲೇಷನ್ ಏನು ಇಲ್ಲ. ಆದರೂ ಕೂಡ ಅವರು ಕಮೆಂಟ್ ಮಾಡಿದ್ದಕ್ಕೆ ಅದೊಂದು ಸೆಂಟಿಮೆಂಟ್ಸ್ ಹರ್ಟ್ ಆಗಿದ್ದಕ್ಕೆ ಈ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ. ಶಾರ್ಟ್ಲಿ ವಿ ವಿಲ್ ಸಮನ್ ದ ಆಫೀಸರ್. ಯಾವ ಸೆಕ್ಷನಲ್ಲಿ ಪ್ರಕರಣ ದಾಖಲಾಗಿದೆ, ಯಾವ ಸೆಕ್ಷನಲ್ಲಿ ಆಲ್ರೆಡಿ ಹೇಳಿದ್ದಾಗಿದೆ. 351, 352 BNS ಇದರೊಳಗೆ ಇದು ಆಗಿದ್ದಿದೆ, ಇಂಟೆನ್ಷನಲಿ ಅದನ್ನು ಇದು ಮಾಡಿದ್ದಕ್ಕೆ ಅಂತ. ಸೊ ತನಿಖೆ ವಿವಿಧ ಸೆಕ್ಷನ್ಸ್ ಇದೆ, ಅದ್ರ ಜೊತೆಗೆ ಇನ್ನಷ್ಟು ಸೆಕ್ಷನ್ಸ್ ಆ್ಯಡ್ ಮಾಡಿದ್ದಾಗಿದೆ. ಆ ಪ್ರಕಾರ ಅವರು ನೆಕ್ಸ್ಟ್ ವೀಕ್ ಅವ್ರಿಗೆ ಡೇಟು ಕೊಟ್ಟಿದ್ದಾಗಿದೆ. ಆ ಪ್ರಕಾರ ಬಂದ ನಂತರ ಫರ್ದರ್ ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ. ಎಲ್ರಿಗೂ ಕೂಡ ನಾವು ಪ್ರಶ್ನೆ ಮಾಡ್ತೀವಿ, ಅದ್ರ ಬಗ್ಗೆ ಅವ್ರಿಗೆ ಕೇಳ್ತೀವಿ, ಅವ್ರದ್ದು ಏನು ಕಂಡೀಷನ್ಸ್ ಇದ್ದಾವೆ, ಯಾವ ಇದ್ರ ಮೇಲೆ ಅವರು ಕರೆಸಿದ್ರು ಅದನ್ನು ಕೂಡ ಮಾಡ್ತೀವಿ. ಇದು ಒಂದು ಕಾನ್ಸರ್ಟಲ್ಲಿ ಏನೇನು ಆಗಿದ್ದಿದೆ, ಇದರಿಂದ ಯಾವ ರೀತಿ ಕಾನ್ಸರ್ಟ್ಸ್ಗಳು ಕೆಲವೊಂದು ಇದು ಮಾಡಬೇಕು, ಕಂಡೀಷನ್ಸ್ ಇದು ಮಾಡಬೇಕಂತ ಅದನ್ನು ಕೂಡ ನಾವು ವಿಚಾರ ಮಾಡ್ತಾಯಿದ್ವಿ ನಮ್ಮ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಅದು ತನಿಖೆಯ ವಿಷಯ, ಅದನ್ನು ತನಿಖಾಧಿಕಾರಿ ಕೊಟ್ಟಿದ್ದಾರೆ. ಮುಂದಿನ ವಾರ ಅವ್ರಿಗೆ ಬರ್ಲಿಕ್ಕೆ ಹೇಳಿದ್ದೇವೆ. ಅದೇನು ನೆಸೆಸರಿ ಇಲ್ಲ ಹೇಳೋಕೆ, ಬರ್ತಾರೆ ಅವರು. ಮತ್ತೆ ಬೇರೆ ಏನು ಘಟನೆ ಏನಾಗಿಲ್ಲ, ಕೇವಲ ಇದು ಒಂದೇ ಇನ್ಸಿಡೆಂಟ್ ಆಗಿರೋದು. ಅದರ ವಿಡಿಯೋ ಕೂಡ ಇದೆ, ಅದರದ್ದು ವಿಡಿಯೋ ಕೂಡ ಇದೆ ಮಾತಾಡಿರೋದು. ಮತ್ತು ಇದೇನು ಈ ಕನ್ನಡ ಬಿಡಿ ಸರ್, ಈಗ ನಿಮ್ಮ ಅಭಿಪ್ರಾಯ ಕರೆಕ್ಟ್ ಸರ್, ತಪ್ಪಿಲ್ಲ. ಸೋನು ನಿಗಮ್ ಅವರ ವಿರುದ್ಧ ಆಕ್ಷನ್ಗೆ ಇಳಿದಿದೆ ಪೊಲೀಸ್ ಇಲಾಖೆ. ಮತ್ತೊಂದು ಕಡೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಕ್ರಮವನ್ನ ತೆಗೆದುಕೊಂಡಿದೆ. ಕ್ಷಮಾಪಣೆ ಕೇಳೋವರೆಗೂ ಸೋನು ನಿಗಮ್ ಅವರಿಗೆ ಕನ್ನಡದಲ್ಲಿ ಹಾಡುವುದಕ್ಕೆ ಅವಕಾಶ ಇಲ್ಲ. ಸೋನು ನಿಗಮ್ ಕನ್ನಡದಲ್ಲಿ ಹಲವು ಹಿಟ್
ಸಾಂಗ್ಗಳನ್ನ ಕೊಟ್ಟಂಥ ಗಾಯಕ. ಕನ್ನಡಿಗರು ಸೋನು ನಿಗಮ್ ಅವರನ್ನ ಬಹಳ ಪ್ರೀತಿಸ್ತಾ ಇದ್ರು, ಅವರ ಹಾಡುಗಳನ್ನ ಬಹಳ ಇಷ್ಟಪಡ್ತಾ ಇದ್ರು. ಬಾಲಿವುಡ್ನಲ್ಲಿ ಅವರಿಗೆ ಅಘೋಷಿತವಾದಂತಹ ಬ್ಯಾನ್ ಪರಿಸ್ಥಿತಿ ನಿರ್ಮಾಣ ಆದಂತಹ ಸಂದರ್ಭದಲ್ಲಿ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದು ಸ್ಯಾಂಡಲ್ವುಡ್. ಆದರೆ ಅಂತಹ ಸ್ಯಾಂಡಲ್ವುಡ್ ಬಗ್ಗೆ, ಇಲ್ಲಿನ ಕನ್ನಡಿಗ ಆಡಿಯನ್ಸ್ ಬಗ್ಗೆ ಅವರು ಆಡಿದಂತಹ ಮಾತು, ಅವರು ತೋರಿಸಿದಂತಹ ಆಕ್ರೋಶ ಕನ್ನಡಿಗರ ಮನಸ್ಸಿಗೆ ಘಾಸಿಯನ್ನ ಮಾಡಿತ್ತು. ಈಗ ಅವರ ವಿರುದ್ಧ ಆಕ್ಷನ್ಗೆ ಇಳಿದಿದೆ ಫಿಲ್ಮ್ ಚೇಂಬರ್ ಹಾಗೆ ಪೊಲೀಸ್ ಇಲಾಖೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.